ಮುಂದುವರಿದಂತಹ ರಾಜ್ಯ ಸರ್ಕಾರ ವರ್ಸಸ್ ಸಾರಿಗೆ ಸಿಬ್ಬಂದಿ ಸಾರಿಗೆ ನೌಕರರ ಜೊತೆಗಿನ ಸರ್ಕಾರದ ಸಭೆ ಏನಿತ್ತಲ್ಲ ಇದು ವಿಫಲಗೊಂಡಿದೆ. ರಾಜ್ಯ ಸರ್ಕಾರ ವರ್ಸಸ್ ಸಾರಿಗೆ ಸಿಬ್ಬಂದಿ ಮುಂದುವರಿತಾನೇ ಇದೆ. ಸಾರಿಗೆ ನೌಕರರ ಜೊತೆಗಿನ ಸರ್ಕಾರದ ಸಭೆ ಈಗ ವಿಫಲವಾಗಿದೆ. ಕೆಲವೇ ಹೊತ್ತಲ್ಲಿ ಜಂಟಿ ಕ್ರಿಯಾ ಸಮಿತಿ ಮೀಟಿಂಗ್ ಆಗುತ್ತೆ. ಮುಂದಿನ ಹೋರಾಟದ ಬಗ್ಗೆ ಸಂಘಟನೆಗಳು ಸಭೆ ಮಾಡ್ತವೆ. ಹಿಂಬಾಕಿ ಇರಬಹುದು, ವೇತನ ಪರಿಷ್ಕರಣೆ ಇರಬಹುದು, ಇದಕ್ಕೆಲ್ಲವೂ ಕೂಡ ಆಗ್ರಹಿಸಿ ಪ್ರತಿಭಟನೆ ಆಗುತ್ತೆ. ಕೆಲವೇ ಹೊತ್ತಲ್ಲಿ ಬಸ್ ಬಂದ್ ಭವಿಷ್ಯ ನಿರ್ಧಾರವಾಗುತ್ತೆ. ಸರ್ಕಾರದ ಭರವಸೆಗೆ ಸೊಪ್ಪು ಹಾಕದಂತಹ ಸಾರಿಗೆ ಸಿಬ್ಬಂದಿ ಈಗ 38 ತಿಂಗಳ ಹಿಂಬಾಕಿ ವೇತನ ಬಿಡುಗಡೆ ಸಿಬ್ಬಂದಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇಂದು ರಾತ್ರಿಯಿಂದಲೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಬಂದ್ ಆಗ್ತವೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಈಗ ಬಗ್ತಾ ಇಲ್ಲ ಈ ಕಡೆ ಸಾರಿಗೆ ಸಿಬ್ಬಂದಿಯವರು ಕೂಡ, ಆ ಕಡೆ ಸರ್ಕಾರದವರು ಮಣಿತಾ ಇಲ್ಲ. ಸರ್ಕಾರದ ಸಭೆ, ಸಾರಿಗೆ ನೌಕರರ ಜೊತೆಗಿನ ಸಭೆ ವಿಫಲವಾಗಿದೆ. ಕೋರ್ಸ್ ಜಂಟಿ ಕ್ರಿಯಾ ಸಮಿತಿ ಮೀಟಿಂಗ್ ಆಗತ್ತಂತೆ. ಕೆಲವೇ ಹೊತ್ತಿನಲ್ಲಿ ಮುಂದಿನ ಹೋರಾಟದ ಬಗ್ಗೆ ಸಂಘಟನೆಗಳ ಸಭೆ ಆಗತ್ತೆ. ಹಿಂಬಾಕಿ ವೇತನ ಪರಿಷ್ಕರಣೆ ಇವೆಲ್ಲಕ್ಕೂ ಆಗ್ರಹಿಸಿ ಪ್ರತಿಭಟನೆ ಮಾಡಲಿಕ್ಕೆ ಸಾರಿಗೆ ನೌಕರರು ಸಿದ್ಧರಾಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಬಸ್ ಏನಾಗಬಹುದು, ಬಂದಾಗ್ತಾವ ಅನ್ನುವಂಥ ಭವಿಷ್ಯ ಗೊತ್ತಾಗತ್ತೆ. ಸರ್ಕಾರದ ಭರವಸೆಗೆ ಸಾರಿಗೆ ಸಿಬ್ಬಂದಿಗಳು ಡೋಂಟ್ ಕೇರ್ ಅಂತಿದ್ದಾರೆ. 38 ತಿಂಗಳ ಹಿಂಬಾಕಿ ಉಳಿಸ್ಕೊಂಡಿದ್ದೀರಲ್ಲ, ವೇತನ ಉಳಿದಿದೆಯಲ್ಲ, ವೇತನ ಪರಿಷ್ಕರಣೆ ಆಗಬೇಕಿದೆಯಲ್ಲ, ಮೊದಲು ಅದನ್ನ ಸರಿ ಮಾಡಿ ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಪ್ರತಿಭಟನೆ ನಡೀತಾ ಇದೆ. ಸರ್ಕಾರದವರು ಏನೇ ಭರವಸೆಯನ್ನ ಕೊಟ್ರು, ಯಾವುದೇ ಏಕಪಕ್ಷೀಯ ನಡೆ ಅಂದ್ರೂ ಕೂಡ ಇಷ್ಟು ದಿನಾನೂ ಅದನ್ನೇ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಈಗೂ ಅದನ್ನೇ ಹೇಳ್ತಿದ್ದೀರಾ. ಯಾವ ಭರವಸೆಯ ಮೇಲೆ ನಿಮ್ಮ ಮಾತುಗಳನ್ನ ನಂಬೋಣ ಅಂತ ಸರ್ಕಾರಕ್ಕೆ ಸಾರಿಗೆ ಸಿಬ್ಬಂದಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಈ ಸಭೆ ಏನಿದೆ ಇದು ವಿಫಲವಾಗಿದೆ. ಸಂಧಾನ ಮಾಡಿಕೊಳ್ಳಿಕ್ಕೆ ಸರ್ಕಾರವೂ ಕೂಡ ಏನು ತನ್ನ ನಿಲುವುಗಳಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತು. ಆದರೆ ಈ ಹಿಂದೆ ಆದಂಥ ಎಲ್ಲ ವಿಚಾರಗಳನ್ನ, ನಿರ್ಧಾರಗಳನ್ನ ಸರ್ಕಾರ ಏನು ಸಾರಿಗೆ ಸಿಬ್ಬಂದಿ ಪರವಾಗಿ ತೆಗೆದುಕೊಂಡಿದೆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈಗ ಸಾರಿಗೆ ಸಂಘಟನೆಗಳು ಮತ್ತು ಸಾರಿಗೆ ನೌಕರರು ಸರ್ಕಾರದ ಯಾವುದೇ ಭರವಸೆಗಳಿಗೂ ಕೂಡ ಸೊಪ್ಪು ಹಾಕ್ತಿಲ್ಲ, ನಂಬ್ತಾನೆ ಇಲ್ಲ. ಮೊದಲು ನೀವು 38 ಹಿಂಬಾಕಿ ವೇತನ 38 ತಿಂಗಳಿಂದ ಉಳಿಸ್ಕೊಂಡಿದ್ದೀರಲ್ಲ, ಅದನ್ನ ವಾಪಸ್ ಕೊಡಿ, ವೇತನದಲ್ಲಿ ಪರಿಷ್ಕರಣೆ ಆಗಲೇಬೇಕು ಅಂತ ಈಗ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಕೆಲವೇ ಹೊತ್ತಲ್ಲಿ ಜಂಟಿ ಕ್ರಿಯಾ ಸಮಿತಿ ಮೀಟಿಂಗ್ ಆಗತ್ತೆ. ಮುಂದೆ ಏನು ಮಾಡಬೇಕು, ಹೋರಾಟ ಮಾಡಬೇಕಾ, ಏನು ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ನಿಲುವುಗಳಿಗೆ ಒಪ್ಕೋಬೇಕಾ, ಅಥವಾ ಯಾವ ರೀತಿಯಾಗಿ ಸಂಧಾನಕ್ಕೆ ಬರಬೇಕು, ಇಲ್ಲ ಸಾರಿಗೆ ಸಿಬ್ಬಂದಿಯ ಮುಷ್ಕರ ಮುಂದುವರಿಸಿ ಬಸ್ಗಳೇ ಬಂದಾಗಿ ಬಿಡ್ತಾವ, ಕೆಎಸ್ಆರ್ಟಿಸಿ ಇರಬಹುದು, ಬಿಎಂಟಿಸಿ ಇರಬಹುದು, ಎಲ್ಲ ಬಂದ್ ಮಾಡಬೇಕಾ ಅನ್ನೋದು ಕೆಲವೇ ಹೊತ್ತಲ್ಲಿ ಭವಿಷ್ಯ ಗೊತ್ತಾಗುತ್ತೆ. ಇಂದು ಸಂಜೆಯಿಂದಲೇ ಬಸ್ಗಳು ಇರೋದಿಲ್ಲವಾ ಹಂಗಾದ್ರೆ? ಯಾಕೆ ಅಂದ್ರೆ ಈ ಸಂಧಾನ ಸಭೆ ವಿಫಲವಾದ್ರೆ, ಸಂಧಾನಕ್ಕೆ ಸರ್ಕಾರ ಹಾಗೂ ಸಾರಿಗೆ ಸಿಬ್ಬಂದಿಗಳು ಒಪ್ಪಿಕೊಳ್ಳದೇ ಇದ್ದರೆ ಬಸ್ ಬಂದ್ ಆಗ್ತಾವ ಇವತ್ತು ಸಂಜೆಯಿಂದಲೇ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದು ಕೂಡ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ. ಕೆಲವೇ ಹೊತ್ತಲ್ಲಿ ಗೊತ್ತಾಗತ್ತೆ ಬಸ್ ಭವಿಷ್ಯ ನಿರ್ಧಾರ ಏನಾಗಬಹುದು ಅನ್ನುವಂಥದ್ದು. ಒಂದು ವೇಳೆ ಈ ಕಡೆ ಸರ್ಕಾರವೂ ಮಣಿದೇ ಇದ್ರೆ, ಆ ಕಡೆ ಸಾರಿಗೆ ಸಿಬ್ಬಂದಿಗಳು ಮಣಿದೇ ಇದ್ರೆ, ಖಂಡಿತವಾಗಿಯೂ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ, ಬಿಎಂಟಿಸಿ ಬಸ್ಗಳ ಮೇಲೆ ಈ ಪರಿಣಾಮ ಉಂಟಾಗುತ್ತೆ. ಬಸ್ ಬಂದಾದ್ರೆ ಸಾರ್ವಜನಿಕರಿಗೆ, ನಾಗರಿಕರಿಗೆ ತೊಂದರೆ ಆಗುತ್ತೆ.